ಆದರೆ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಗೊತ್ತಾಯ್ತಲ್ಲ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಅಕ್ರಮಕ್ಕೆ ಸರ್ಕಾರ ಆಗಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ, ಅವ್ರ ಪಾತ್ರ ಇಲ್ಲ. ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಯಾಕೆ ಸುಳ್ಳು ಹೇಳ್ತದ್ದು ಅಂತಂದ್ರೆ ಇದಕ್ಕೋಸ್ಕರ. ಯಾಕಂದ್ರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು? ಅಲ್ಲ ಆಯ್ತು, ಕೂತ್ಕೊಳ್ರಿ, ಸುಮ್ಮನೆ ಮಧ್ಯ ಎಲ್ಲ ಕೂತ್ಕೊಳ್ರಿ, ಮಾತಾಡಿದ್ದೀನಿ ನೀವು, ಕೂತ್ಕೊಳ್ರಿ. ಮಾತಾಡಿದ್ದೀರಿ, ಉತ್ತರ ಕೊಡಕ್ಕೆ ಕೊಡ್ಬೇಕು. ನಾ ಹೇಳ್ತೀನಿ ನೋಡಿ ರವಿಕುಮಾರ್, ನಿಮಗೆ ಹೇಳಿ ನಾನು ನನ್ನ ಅನುಮತಿ ಇಲ್ದ ಮಾತಾಡಬಾರ್ದು ಅಂತ ಹೇಳಿ ನಡು ಎದ್ದು ಮಾತಾಡಿದ್ರೆ ಕರ್ತಕ್ಕೆ ಹೋಗಂಗಿಲ್ಲ. ನಡು ಡಿಸ್ಟರ್ಬ್ ಮಾಡಿ ಮುಗಿದ್ರು ಪಾಯಿಂಟ್ ಮಾಡ್ಕೋರಿ, ಮುಗಿದ ನಂತರ ಕೇಳಿ. ಈಗ ಮಾತಾಡ್ಬಿಡಿ, ಕೂತ್ಕೊಳ್ಳಿ, ಕೂಡಿ ನಾನು ಕೊಡೋದಲ್ಲ, ನಾಲ ಮಾಡಂಗಿಲ್ಲ, ಮಾತಾಡಿ, ಕೂಡಿ ಅಲ್ಲ ಅವ್ರು ಮಾತಾಡಕ್ಕೆ ಅವಕಾಶ ಬಂದಿರೋರು ಅವ್ರಿಗೆ ನೋಡಿ ನೋಡಿ ಕೇಳಿ ಸಭಾಪತಿಗಳೇ, ನೀವ್ ಯಾಕೆ ಹೇಳ್ತೀರಿ? ಮೊನ್ನೆ ಸಿಟಿ ರವಿ ಅವರು 1.5 ಗಂಟೆ 2 ಗಂಟೆ ಮಾತಾಡಿದ್ರಲ್ಲ, ನಮ್ಮ ಸದಸ್ಯರು ಗೊತ್ತಿದ್ದಿಲ್ವಾ? ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡ್ಬೇಕಾದ್ರೆ ಮಾತಾಡುವಂತದ್ದು ಏನು ಅವಶ್ಯಕತೆ ಇದೆ ಅವ್ರಿಗೆ? ಉತ್ತರ ಕೊಡ್ತಾ ಇದ್ದಾರೆ. ಎದಕ್ಕೆ ಹೇಳ್ತೀರಿ ನೀವು? ಎದಕ್ಕೆ ಹೇಳ್ತೀರಿ? ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ, ಒಂದ್ ನಿಮಿಷ ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.